ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಏನೋ ಒಂದು ರಿವ್ಯೂನ ಶೇರ್ ಮಾಡಿದರೆ ಅದ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ನಾನು ನಿಮಗೆ ಒಂದು 2-3 ಡೇಸ್ ಬ್ಯಾಕ್ ಹೇಳಿದೆ. ಸೊ ಅವರು ರೆಕಾರ್ಡಿಂಗ್ ಮಾಡಿ ಕಳಿಸಿದ್ದಾರೆ. ಅದ್ರ ಜೊತೆಗೆ ಇವರು ನಮ್ಮ ಒಬ್ಬರು ಫಸ್ಟ್ ಆಲ್ಗೋ ಒಂದು ಸಬ್ಸ್ಕ್ರಿಪ್ಷನ್ ಮಾಡೋಂಥ ಒಬ್ಬ ಸಬ್ಸ್ಕ್ರೈಬರ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಇವರು ನನಗೆ ಒಂದು 2 ಇಯರ್ಸ್ ಬ್ಯಾಕ್ ನಾನು ಒಂದು ಟ್ರೈನಿಂಗ್ ಸಹ ತೊಗೊಂಡಿದ್ರು. ಸೊ ಅದಾದಮೇಲೆ ಅವರು ಒಂದು ಶಿಫ್ಟ್ ಪ್ರಾಬ್ಲಮಿಂದ ಅವರು ಟ್ರೇಡ್ ಮಾಡೋಕ್ಕಾಗಿಲ್ಲ. ಆಲ್ಗೋ ನಾನು ಅನೌನ್ಸ್ ಮಾಡಿದ್ಮೇಲೆ ಅವ್ರು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರು. ಸೊ ಅವರು ನನಗೆ ಪ್ರತಿದಿನ ಸ್ಕ್ರೀನ್ಶಾಟನ್ನು ಶೇರ್ ಮಾಡ್ತಾರೆ. ಅದು ಅವ್ರ ಸ್ಕ್ರೀನ್ಶಾಟೇ ನಾನು ನಿಮಗೆ ಬಿಗಿನಿಂಗಲ್ಲಿ ಶೇರ್ ಮಾಡ್ತಿದ್ದೆ. ಸೊ ಅದ್ರ ಜೊತೆಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಅವ್ರ ವೀಡಿಯೋ ಸಹ ಒಂದು ಶೇರ್ ಮಾಡಿದ್ದಾರೆ. ಆ ಒಂದು ವೀಡಿಯೋದಲ್ಲಿ ರಿವ್ಯೂ ನಿಮಗೆ ಶೇರ್ ಮಾಡ್ತೀನಿ ಅಲಾಂಗ್ ವಿತ್ ವೆರಿಫೈಡ್ P&L. ಓಕೆ. ಸೊ ಅದ್ರ ಜೊತೆಗೆ ಸುಮಾರು ಜನ ಸಹ ಈ ಒಂದು ಆಲ್ಗೋನ ಯೂಸ್ ಮಾಡ್ತಾರೆ. ಕೆಲವೊಬ್ಬರು ಪರ್ಸ್ನಲ್ ರೀಸನಿಂದ ಅವರ ಕೆಲಸಕ್ಕೆ ಹೋಗ್ತಿರೋದ್ರಿಂದ ಆ ರೀತಿ ಇನ್ಫಾರ್ಮೇಷನ್ ಪಬ್ಲಿಕಲ್ಲಿ ಶೇರ್ ಮಾಡಿದ್ರೆ ಅವ್ರಿಗೆ ಜಾಬಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಸುಮಾರು ಜನ ಸ್ವಲ್ಪ ಶೇರ್ ಮಾಡೋಕ್ಕೆ ಹೆಸಿಟೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಯಾರಿಗೂ ನಾವು ಫೋರ್ಸ್ ಮಾಡಿದ್ರೆ ಯಾರಿಗೆ ಇಂಟ್ರೆಸ್ಟ್ ಇರ್ತಾವ್ರು ಅಷ್ಟೇ ಮಾತ್ರ ನಾನು ಪಬ್ಲಿಕಲ್ಲಿ ಇದು ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ನಮ್ಮಿಂದ ಒಬ್ಬರು ತೊಂದರೆ ಆಗ್ಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ಈ ಒಂದು ರಿಕ್ವೆಸ್ಟ್. ಓಕೆ. ಸೊ ಇವ್ರು ಏನು ಹೇಳಿದರೆ ಎಂಥ ಫೀಡ್ಬ್ಯಾಕ್ ಅಂತ ನಿಮಗೊಂದು ಇನ್ಸ್ಪಿರೇಷನ್ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇವ್ರು ರಾತ್ರಿ 11 ಕಾಲ್ಗೆ ಎರಡನೇ ವೀಡಿಯೋ ರೆಕಾರ್ಡಿಂಗ್ ಮಾಡಿ ಹಾಕಿದ್ದಾರೆ. ಆಲ್ಮೋಸ್ಟ್ ಸುಮಾರು ವಿಷಯಗಳನ್ನ ಸ್ವಲ್ಪ ಕನ್ನಡದಲ್ಲೇ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಸ್ವಲ್ಪ ವರ್ಡ್ಸ್ಗಳನ್ನ ಯೋಚನೆ ಮಾಡಿ ಮಾತಾಡಿದ್ದಾರೆ. ಸೊ ಅವ್ರಿಗೊಂದು ಅಪ್ರಿಷಿಯೇಟ್ ಮಾಡೋಣ. ವಾಲ್ಯೂಮ್ ಸ್ವಲ್ಪ ಕಮ್ಮಿ ಇದ್ದಂಗಿದೆ, ಬಟ್ ಕ್ಷಮಿಸಿ, ನಿಮಗೊಂದು ಇನ್ಫಾರ್ಮೇಷನ್ ಕ್ಯಾರಿ ಆಗಿದ್ರೆ ಸಾಕು ಅಂತ ಹೇಳ್ತಾ ವೀಡಿಯೋನ ಪ್ಲೇ ಮಾಡ್ತೀನಿ. ಹಲೋ ಸತೀಶ್ ಸರ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ನೀವು? ನಾನು ನಿಮ್ಮ ಸ್ಟೂಡೆಂಟ್. 2020ಯಲ್ಲಿ ನಿಮ್ಮಿಂದ ಕೋಚಿಂಗ್ ಪಡೆದು ಟ್ರೇಡ್ಸ್ನ ಸ್ಟಾರ್ಟ್ ಮಾಡಿದ್ದೆ. ಆದರೆ ಕಾರಣಾಂತರಗಳಿಂದ ನಾನು ಟ್ರೇಡಿಂಗ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಐ ಆಮ್ ವರ್ಕಿಂಗ್ ಪ್ರೊಫೆಷನಲ್. ನನ್ನ ಶಿಫ್ಟ್ಸ್ 2 ಮಂತ್ಸ್ ಒಂದ್ಸಲಿ ಚೇಂಜ್ ಆಗುತ್ತೆ. ಆ ಕಾರಣದಿಂದಾಗಿ ನಾನು ಟ್ರೇಡಿಂಗ್ನ ಬಿಟ್ಟಿದ್ದೆ. ಏಪ್ರಿಲಲ್ಲಿ ನೀವು ಯೂಟ್ಯೂಬಲ್ಲಿ ಹಾಕಿರುವಂಥ ಆಲ್ಗೋ ಟ್ರೇಡಿಂಗ್ ವೀಡಿಯೋಸ್ನ ನೋಡಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡಿದೆ ಡೀಟೇಲ್ಸ್ನ ತಿಳ್ಕೊಳೋದಕ್ಕೋಸ್ಕರ. ಆಗ ನೀವು ಕಂಪ್ಲೀಟಾಗಿ ನನ್ನನ್ನು ಗೈಡ್ ಮಾಡಿ ಯಾವ ರೀತಿ ಆಲ್ಗೋ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ನಾನು ನಿಮ್ಮಿಂದ ಸೆಟಪ್ನ ನನ್ನ ಬ್ರೋಕರ್ ಟೈಮ್ನಲ್ಲಿ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಟ್ರೇಡಿಂಗ್ನ ಏಪ್ರಿಲ್ 16 ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಏಪ್ರಿಲಿಂದ ಹಿಡಿದು ಆಗಸ್ಟ್ 11ವರೆಗೂ ನಾನು ಮಾಡಿರೋ ಪ್ರಾಫಿಟು 34,449 ರೂಪೀಸ್. ಇನ್ವೆಸ್ಟ್ಮೆಂಟ್ ಅಮೌಂಟ್ 76,000. ಹತ್ರ ಒಂದು 40-45% ಆಫ್ ದ ರಿಟರ್ನ್ಸ್ ಬಂದಿದೆ ನನಗೆ ನನ್ನ ಇನ್ವೆಸ್ಟ್ಮೆಂಟ್ ಅಮೌಂಟ್ ಮೇಲೆ. ಹೈಯೆಸ್ಟ್ ಪ್ರಾಫಿಟಬಲ್ ಆಗಿರೋದು 12,000 ರೂಪೀಸ್ ಇನ್ ದ ಮಂತ್ ಆಫ್ ಏಪ್ರಿಲ್. ಏಪ್ರಿಲಲ್ಲಿ ಒಳ್ಳೆ ಡೀಸೆಂಟ್ ಪ್ರಾಫಿಟ್ಸ್ ಕೊಟ್ಟಿದೆ. ಮೇಯಲ್ಲಿ ಎಲೆಕ್ಷನ್ಸ್ ಇರೋ ಕಾರಣದಿಂದಾಗಿ ಕೆಲವೊಂದು ಲಾಸಸ್ ಕೊಟ್ಟು ನಾನು ಸ್ಟಾಪ್ ಮಾಡಿದ್ದೆ. ಮತ್ತು ಪುನಃ ಎಲೆಕ್ಷನ್ಸ್ ಆಗಿ ರಿಸಲ್ಟ್ಸ್ ಅನೌನ್ಸ್ ಮಾಡಾದ್ಮೇಲೆ ಜೂನ್ ಮತ್ತೆ ಸ್ಟಾರ್ಟ್ ಮಾಡಿದೆ ಟ್ರೇಡಿಂಗ್ನ. ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಜುಲೈಯಲ್ಲೂ ರಿಟರ್ನ್ಸ್ ಕೊಟ್ಟಿದೆ. ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡಿದ್ರೆ ನೀವು ಒಳ್ಳೆ ಕನ್ಸಿಸ್ಟೆಂಟಾಗಿ ರಿಟರ್ನ್ಸ್ ಕೊಟ್ಟಿದೆ. ನಿಮ್ಮ ಸ್ಟ್ರಾಟಜಿ ಇದು ನನಗೆ ತುಂಬ ಖುಷಿ ಕೊಟ್ಟಿದೆ. ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ನನಗೆ ರಿಟರ್ನ್ಸ್ ಕೊಟ್ಟಿದೆ. ನಾನು ಎಕ್ಸ್ಪೆಕ್ಟ್ ಮಾಡೋದು 5-6%, ಬಟ್ ನಿಮ್ಮ ಸೆಟಪ್ ಒಂದು ನನಗೆ ಆಲ್ಮೋಸ್ಟ್ ಪರ್ ಮಂತಿಗೆ 8-10% ರಿಟರ್ನ್ಸ್ನ ಕೊಡ್ತಿದೆ. ಒಬ್ಬ ಟ್ರೇಡರ್ಗೆ ಬೇಕಾಗಿರೋದು ಪೇಷನ್ಸು, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಹಾಗೂ ಕಡಿಮೆ ಲಾಸಸ್ಸು. ನಿಮ್ಮ ಒಂದು ಸೆಟಪ್ಪಲ್ಲಿ ನನಗೆ ಸಿಕ್ತು. ಆ ಕಾರಣಕ್ಕೋಸ್ಕರ ನಾನು ನಿಮ್ಮ ಒಂದು ಗೈಡೆನ್ಸ್ನ ಪಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ಸರ್. ಆಲ್ ದಿ ಬೆಸ್ಟ್ ನಿಮಗೆ. ಓಕೆ. ಸೊ ನಿಮಗೊಂದು ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ಸ್ನೇಹಿತರೆ, ಆಲ್ಗೋ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ. ಸೊ ಇವರು ಕಂಪ್ಲೀಟ್ ಒಂದು ಶಿಫ್ಟು ಇವ್ರು ಹೇಳಿದ ಪ್ರಕಾರ ನನಗೆ ಎವ್ರಿ 2 ಮಂತ್ಸು ನೈಟ್ ಶಿಫ್ಟು ಹೇಳ್ತಾರೆ, ಮತ್ತು ಮಾರ್ನಿಂಗ್ ಶಿಫ್ಟು ಈವ್ನಿಂಗ್ ಶಿಫ್ಟ್ ರೀತಿ ರೊಟೇಷನ್ ಆಗ್ತಿರುತ್ತೆ. ಅದಕ್ಕೋಸ್ಕರ ನಂಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವರ ಒಂದು ರಿಸ್ಕ್ ಕ್ಯಾಪಿಟಲ್ ಬೇಸಿಸ್ ಮೇಲೆ ನಮ್ಮ ಒಂದು ಸ್ಟ್ರಾಟಜಿ ಕೆಲವೊಂದು ಪರ್ಸನ್ ರಿಕ್ವೆಸ್ಟ್ ಬೇಸಿಸ್ ಮೇಲೆ ಸ್ವಲ್ಪ ಮಾಡಿಫೈ ಸಹ ಮಾಡಿಕೊಡೋದ್ರಿಂದ ಅವ್ರಿಗೆ ಏನು ಒಂದು ಲಾಸ್ ಕಡಿಮೆ ಆಗಬೇಕು, ಆ ಒಂದು
ಡೀಟೇಲ್ಸ್ಗಳನ್ನ ಸೆಟಪ್ ಮಾಡಿ ಕೊಟ್ಟ ಮೇಲೆ ಯೂಸ್ ಮಾಡ್ತಿದ್ದಾರೆ ನೋಡಿ. ಆಲ್ಗೋನಲ್ಲಿ ಮಾಡಿದರೂ ಸಹ ಕೆಲವೊಂದು ರೀಸನ್ ಅವ್ರು ಹೇಳಿದ್ರು ಏನೇನಕ್ಕೆ ಮಾಡಿಲ್ಲ ಅಂತ. ಆ ರೀತಿ ರೀಸನ್ಗಳಿದ್ದಾಗ ನೀವು ಟ್ರೇಡಿಂಗ್ ಮಾಡದಿರೋದೇ ಬೆಸ್ಟ್. ನೋಡಿ ಕೆಲವೊಂದು ಟೈಮ್ ನಾನು ಮಿಸ್ಟೇಕ್ಸ್ ಮಾಡಿ ಯಾವ ರೀತಿ ಲಾಸ್ ಮಾಡ್ಕೊಂಡೆ ಅಂತ ನಿಮಗೆ ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದೆ. ಸೊ 3,500 ಲಾಸ್ ಆಗಿತ್ತಲ್ಲ, ಏನಕ್ಕೆ ಮಾಡಿದೆ ಅಂತ ಸಹ ತೋರಿಸಿದೆ. ಸೊ ಇವರು ಒಂದು ಮೈಂಡ್ನ ಕಂಟ್ರೋಲ್ ಇಟ್ಕೊಂಡು ನಮ್ಮ ಒಂದು ರೂಲ್ಸ್ ರೆಗ್ಯುಲೇಷನ್ನ ಕನ್ಸಿಸ್ಟೆನ್ಸಾಗಿ ಫಾಲೋ ಮಾಡಿದ್ದಾರೆ. ಬಟ್ ನಾನು ಮಾಡುವಂಥ ಕೆಲವೊಂದು ಟ್ರೇಡಿಂಗಲ್ಲಿ ಕೆಲವೊಂದು ಟೈಮು ಸ್ವಲ್ಪ ಏನಂತಾರೆ ಒಂದು ಮಾಡಿಫೈಡ್ ಮಾಡಿ ಬೇರೆ ಬೇರೆ ರೀತಿ ಒಂದು ಟ್ರೈ ಮಾಡೋದ್ರೆ ಕೆಲವೊಂದು ಟೈಮ್ ಮಿಸ್ ಆಗೇ ಆಗುತ್ತೆ. ಬಟ್ ಈ ರೀತಿ ಕನ್ಸಿಸ್ಟೆಂಟಾಗಿ ನೀವು ಒಂದೇ ಸ್ಟ್ರಾಟಜಿನ ಇಟ್ಕೊಂಡು ಫಾಲೋ ಮಾಡಿದ್ರೆ ಯಾವ ರೀತಿ ಪ್ರಾಫಿಟ್ ಮಾಡ್ಬೋದು ಅಂತ ನಿಮಗೆ ಇನ್ಫಾರ್ಮೇಷನ್ ಕೊಡೋ ಪರ್ಪಸ್ಗೋಸ್ಕರ ನಾನು ಶೇರ್ ಮಾಡಿದೆ. ಸೊ ಇನ್ಸ್ಪೈರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲಾದರೂ ಹೋಗಿ ಯಾರನ್ನಾದ್ರೂ ಯೂಸ್ ಮಾಡಿ, ಯಾವುದೇ ಒಂದು ಆಲ್ಗೋನ ಯೂಸ್ ಮಾಡಿ, ಏನೂ ಸಮಸ್ಯೆ ಇಲ್ಲ. ಬಟ್ ಆಲ್ಗೋದ್ರೂ ಸಹ ಪ್ರಾಫಿಟ್ ಮಾಡ್ಬೋದು ಅನ್ನೋ ಪರ್ಪಸ್ಗೋಸ್ಕರ ನಾನು ನಿಮಗೆ ಕಾನ್ಫಿಡೆನ್ಸ್ ಬರಲಿ ಅನ್ನೋ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು, ಹ್ಯಾಪಿ ಇಂಡಿಪೆಂಡೆನ್ಸ್ ಅಂತ ಹೇಳಿದ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿರೂ ನಾನು ಸತೀಶ್, ನಮಸ್ಕಾರ.